ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ರೈತ ಮಿತ್ರರೇ ನಮಸ್ಕಾರ. ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರುತ್ತೆ. ಸೊ ಇದರಲ್ಲಿ ನಾವು ನಮ್ಮ ಒಂದು ಹಸು ಅಥವಾ ಎಮ್ಮೆಗಳಿಗೆ ಮತ್ತು ಮೇಕೆ ಕುರಿಗಳಿಗೆ ಯಾವುದಕ್ಕಾದರೂ ಆಗ್ಬೋದು ಹೊಟ್ಟೆ ಉಬ್ಬರ ಬಂದಾಗ, ಅಂದರೆ ಗ್ಯಾಸ್ ಫಾರ್ಮ್ ಆಗಿಬಿಟ್ಟು ಹೊಟ್ಟೆ ಉಬ್ಬರ ಬಂದಾಗ ನಾವು ಏನು ಮಾಡಬೇಕು, ಯಾಕೆ ಹೊಟ್ಟೆ ಉಬ್ಬರ ಬರುತ್ತೆ, ಅಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ಯಾಕೆ ಫಾರ್ಮ್ ಆಗುತ್ತೆ, ತುಂಬಾ ತುಂಬಿದ ಥರ ಕಾಣುತ್ತೆ. ಸೊ ಈ ಒಂದು ಸಮಸ್ಯೆಗೆ ಏನು ಪರಿಹಾರ ಕೊಡಬೇಕು, ಸೊ ಅದನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋನ ಪೂರ್ತಿ ನೋಡಿ. ಹಾಗೆಯೇ ಈ ಒಂದು ವಿಡಿಯೋಗೆ ನಾನೊಂದು 100 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಿಮ್ಮ ಕಡೆಯಿಂದ ಒಂದು 100 ಜನ ಲೈಕ್ ಮಾಡ್ತೀರಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ರೈತ ಮಿತ್ರರೇ, ಹೆಚ್ಚಿನದಾಗಿ ಹಸು ಮತ್ತು ಎಮ್ಮೆಗಳಲ್ಲಿ ಹೊಟ್ಟೆ ಉಬ್ಬರ ಏನಕ್ಕೆ ಬರುತ್ತೆ ಅಂದರೆ, ಹೊಟ್ಟೆ ಉಬ್ಬಿದಂತೆ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ಸರ್ಚ್ ಮಾಡ್ತಾ ಹೋದರೆ, ಮುಖ್ಯವಾಗಿ ಯಾವುದಾದ್ರೂ ಒಂದು ಅತಿ ಹೆಚ್ಚಿನದಾಗಿ ಕೊಬ್ಬಿದಂತಹ ಬೆಳೆಗಳು, ಅಂದರೆ ಮದವಾಗಿ ಬೆಳೆದಂತಹ ಬೆಳೆಗಳು, ಅದರಲ್ಲಿ ಮುಸ್ಕಿನ ಜೋಳ ಆಗ್ಬೋದು, ಅಂದರೆ ಎಳೆದಾಗಿರತಕ್ಕಂತಹ ತುಂಬ ಕೊಬ್ಬಿದಂತಹ ಮೇವನ್ನು ಹೆಚ್ಚಾಗಿ ತಿನ್ನೋದ್ರಿಂದ, ಫಾರ್ ಎಕ್ಸಾಂಪಲ್ ಭತ್ತದ ಹುಲ್ಲಾಗ್ಬೋದು, ಹೆಚ್ಚಾಗಿ ತಿಂದರೆ ಅದು ಹೊಟ್ಟೆ ಉಬ್ಬರ ಬರುತ್ತೆ. ನಂತರ ಎಳೆಯದಾಗಿರ್ತಕ್ಕಂತಹ ಮುಸ್ಕಿನ ಜೋಳ, ಅಂದರೆ ತುಂಬ ಕೊಬ್ಬಿದಂತಹ ಮುಸ್ಕಿನ ಜೋಳವನ್ನು ಸಪ್ಪೆಯನ್ನು ಹೆಚ್ಚಿನದಾಗಿ ತಿನ್ನೋದ್ರಿಂದ, ಜೋಳದ ಸಪ್ಪೆಯನ್ನು ಅಷ್ಟೇ ಎಳೆದಾಗಿದ್ದು ಅದು ಹೆಚ್ಚಿನದಾಗಿ ಸತ್ವಭರಿತವಾಗಿರ್ತಕ್ಕಂತಹ ಒಂದು ಮೇವನ್ನು, ಹೆಚ್ಚಿನ ಹುಲ್ಲನ್ನು ತಿಂದಾಗ ಹೊಟ್ಟೆ ಉಬ್ಬರ ಬರುತ್ತೆ. ಯಾಕೆ ಹೊಟ್ಟೆ ಉಬ್ಬರ ಬರುತ್ತೆ ಅಂದರೆ, ಆ ಒಂದು ಹೊಟ್ಟೆಯಲ್ಲಿ ಒಂದು ಗ್ಯಾಸ್ ಫಾರ್ಮ್ ಆಗಿ ಆಮ್ಲೀಯತೆ, ಅಜೀರ್ಣತೆ ಅನ್ನೋದು ಸಂಭವಿಸುತ್ತೆ. ಆಮ್ಲೀಯತೆ ಯಾವಾಗ ಉಂಟಾಗುತ್ತೋ ಅದು ಉಬ್ಬರ ಬರುತ್ತೆ. ಸೊ ಹಸುವಿಗೆ ಒಂದು ಸ್ವಲ್ಪ ಅಂದರೆ ಆ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡಾಗ ಅದು ಮೇವನ್ನು ತಕ್ಷಣ ಬಿಟ್ಟುಬಿಡುತ್ತೆ. ಸೊ ಅದರಿಂದ ಬೇರೆ ಬೇರೆ ರೀತಿಯ ಒಂದು ಇದನ್ನು ಶುರುವಾಗುತ್ತೆ. ಈ ಮೇವುಗಳು ಅಷ್ಟೇ ಅಲ್ಲದೆ ಜೋಳದ ನುಚ್ಚಾಗ್ಬೋದು, ಜೋಳದ ನುಚ್ಚು ಅಂತಂದರೆ ಈ ಒಂದು ಮಾಮೂಲಿ ಜೋಳದ ನುಚ್ಚು, ಮತ್ತು ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಈ ಬೇಳೆಕಾಳುಗಳ ನುಚ್ಚುಗಳನ್ನು ನೀವೇನಾದರೂ ಹೆಚ್ಚಿನದಾಗಿ, ಅಂದರೆ ಕೊಡುವಂತಹ ಕ್ವಾಂಟಿಟಿಗಿಂತ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಕೊಟ್ಟಾಗ ಈ ಒಂದು ಅಜೀರ್ಣತೆ ಸಂಭವಿಸಿ ಆಮ್ಲೀಯತೆ, ಗ್ಯಾಸ್ ಫಾರ್ಮ್ ಆಗುತ್ತೆ. ಗ್ಯಾಸ್ ಫಾರ್ಮ್ ಆದಾಗ ಈ ಒಂದು ಹೊಟ್ಟೆ ಉಬ್ಬರ ಅನ್ನೋದು ಬರುತ್ತೆ. ಓಕೆ, ಈ ಒಂದು ಇದನ್ನು ನೀವು ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅಂದರೆ, ಫಸ್ಟ್ ನಾವು ಸ್ಟಾರ್ಟಿಂಗ್ ನಮ್ಮ ಮನೆಯಲ್ಲಿರ್ತಕ್ಕಂತಹ ಕೆಲವು ವಸ್ತುಗಳನ್ನು ಬಳಕೆ ಮಾಡಿ ಅದನ್ನು ಡೌನ್ ಮಾಡಬೇಕು. ಸೊ ಫಸ್ಟ್ ಬಂದುಬಿಟ್ಟು ಅದರಲ್ಲಿ ಮಜ್ಜಿಗೆ, ಅಂದರೆ ನಮ್ಮ ಮನೆಯಲ್ಲಿ ಆಗ್ತಕ್ಕಂತಹ ಹುಳಿ ಇರ್ತಕ್ಕಂತಹ ಮಜ್ಜಿಗೆಯನ್ನು ನಾವು ಒಂದು ಅರ್ಧ ಲೀಟ್ರ್ ಆ ಒಂದು ಹಸುವಿಗಾಗಲಿ ಎಮ್ಮೆಗಾಗಲಿ ಕುಡಿಸೋದ್ರಿಂದ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಎರಡನೇದಾಗಿ ನಾವು ತಿನ್ನುವಂತಹ ಸೋಡಾ ಇರುತ್ತಲ್ಲ, ಆ ಸೋಡಾವನ್ನು ನೀರಿಗೆ ಹಾಕ್ಬಿಟ್ಟು ಕಲಸಿ ಅದನ್ನು ಸಹ ಕುಡಿಸೋದ್ರಿಂದ ಆ ಒಂದು ಹೊಟ್ಟೆ ಉಬ್ಬರ ಇಳಿಯುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಒಳ್ಳೆಣ್ಣೆ, ಅಂದರೆ ಅಡುಗೆ ಎಣ್ಣೆಯನ್ನು ಸಹ ಒಂದು 1/4 ಲೀಟ್ರ್ ಅಡುಗೆ ಎಣ್ಣೆಯನ್ನು ಕುಡಿಸೋದ್ರಿಂದನೂ ಆ ಗ್ಯಾಸು ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಇದಾದ ಮೇಲೆ ಇದೆಲ್ಲವನ್ನು ನಾವು ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ಕೊಟ್ಟು ನಂತರ ಇದಕ್ಕೂ ಕಡಿಮೆ ಆಗಲ್ಲ ಅಂತಂದರೆ, ಸೊ ನಾನು ನಿಮಗೆ ವಿಡಿಯೋದಲ್ಲಿ ಕೊಡ್ತೀನಿ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಈ ರೀತಿ ಸೈಲೆನ್ಸರನ್ನು ಇಟ್ಬಿಟ್ಟು ಆ ಗ್ಯಾಸ್ ರಿಲೀಸ್ ಮಾಡಿಸ್ತಾರೆ, ಇಂಜೆಕ್ಷನ್ಸನ್ನು ಕೊಡ್ತಾರೆ. ಸೊ ನೀವು ನೋಡ್ತಾ ಇದ್ದೀರಿ ಇಲ್ಲಿ, ಈ ಒಂದು ಸೈಲೆನ್ಸರನ್ನು ಈ ರೀತಿ ಇಟ್ಬಿಟ್ಟು ಅಲ್ಲಿರ್ತಕ್ಕಂಥ ಗ್ಯಾಸನ್ನು ಹೊರಕ್ಕೆ ತೆಗೆದು ಒಂದು ಉಬ್ಬರವನ್ನು ಕಡಿಮೆ ಮಾಡ್ತಾರೆ. ಸೊ ಇದು ಸಹ ಒಂದು ಡೈರಿ ಫಾರ್ಮಲ್ಲಿ ಆಗ್ಬೋದು, ಬೇರೆ ಕಡೆ ಆಗ್ಬೋದು, ಒಂದು ಕಾಯಿಲೆಯಾಗಿ ಪರಿಣಮಿಸಿದೆ. ಸೊ ಹೆಚ್ಚಿನ ಎಳೆಯದಾಗಿರ್ತಕ್ಕಂತಹ ಕೊಬ್ಬಿದಂತಹ ಹುಲ್ಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಲಿಕ್ಕೆ ಹೋಗಬಾರ್ದು. ಸೊ ಅಷ್ಟನ್ನು ನೋಡಿಕೊಂಡ್ರೆ ಈ ಸಮಸ್ಯೆಗೆ ಯಾವುದೇ ರೀತಿ ಒಂದು ಪ್ರಭಾವ ಬೀರೋದಿಲ್ಲ. ಸೊ ನಾವು ಲಿಮಿಟಾಗಿ ಕೊಡ್ತಾ ಹೋದಾಗ ಈ ಹೊಟ್ಟೆ ಉಬ್ಬರ ಅನ್ನೋದು ಬರೋದಿಲ್ಲ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ನೋಟ್ಸ್ ಏನು ಅಂತಂದರೆ, ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಸಿಂಬಲ್ ಮೇಲೆ ಒತ್ತಿ ಅದರ ಕೆಳಭಾಗದಲ್ಲಿ ಆಲ್ ಅಂತ ಬರುತ್ತೆ, ನೀವು ಆಲನ್ನು ಕ್ಲಿಕ್ ಮಾಡಿ, ಪರ್ಸ್ನಲೈಸ್ಡ್ ಅನ್ನೋದನ್ನು ಕ್ಲಿಕ್ ಮಾಡಬೇಡಿ, ಆಲ್ ಕ್ಲಿಕ್ ಮಾಡಿ.